ಇನ್ನು ಮೈತ್ರಿಯಿಂದ ಬಿಜೆಪಿಯಲ್ಲಿ ಬೆಳಗಾವಿಯಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಹಾಕ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಕಾರಣ ಅಲ್ಲಿ ಹಲವು ಅಸಮಾಧಾನದ ಬೇಗುದಿ ಅನ್ನುವಂಥದ್ದು ಹೊಗೆ ಆಡ್ತಾ ಇದೆ. ಅವೆಲ್ಲವನ್ನ ತಣಿಸುವಂತಹ ಒಬ್ಬ ಅಭ್ಯರ್ಥಿಯನ್ನ ಹಾಕಬೇಕು. ಬಟ್ ಶೆಟ್ಟರ್ ಹಾಕೋಕೆ ಅಲ್ಲಿ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅನ್ನೋ ಅಭಿಯಾನ ಕೂಡ ಶುರುವಾಗಿದೆ. ಇದರ ನಡುವೆ ಬಿಜೆಪಿಯ ತಂತ್ರಗಾರಿಕೆ ಏನಾಗಿರುತ್ತೆ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಇನ್ನೂ ಮುಖ್ಯದ ಟಿಕೆಟ್ ಫೈಟ್. ಒಳೇಟು ತಪ್ಪಿಸಲು ಶೆಟ್ಟರ್ ಸೊಸೆಗೆ ಟಿಕೆಟ್ ಕೊಡ್ತಾರಾ? ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದೆ. ಆದ್ರೆ ಅದ್ಯಾಕೋ ಏನೋ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಮೀನಾಮೇಷ ಎಣಿಸ್ತಾ ಇದೆ. ಧಾರವಾಡ ಮತ್ತು ಹಾವೇರಿ ಟಿಕೆಟ್ ಕೈ ತಪ್ಪಿದ ಕೂಡಲೇ ಕುಂದಾನಗರಿ ಮೇಲೆ ಕಣ್ಣಿಟ್ಟಿದ್ದಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇಷ್ಟು ದಿನ ನನಗೇ ಟಿಕೆಟ್ ಅಂತಿದ್ರು. ಆದ್ರೆ ಕೈ ಅಭ್ಯರ್ಥಿ ಘೋಷಣೆ ಬಳಿಕ ಬೆಳಗಾವಿಯತ್ತ ಮುಖ ಮಾಡಿದಂತಹ ಶೆಟ್ಟರ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಬೆಳಗಾವಿ ಬಿಜೆಪಿ ಒಳ್ಳೆಟ್ಟು ತಪ್ಪಿಸೋದಕ್ಕೆ ಶೆಟ್ಟರ್ ಸೊಸೆಗೆ ಟಿಕೆಟ್ ಹೈಕಮಾಂಡ್ ಫೈನಲ್ ಮಾಡ್ತಾ ಯುವ ಮುಖ ಮೂಲಕವೇ ಕಾಂಗ್ರೆಸ್ಗೆ ಟಕ್ಕರ್ ಕೊಡುತ್ತಾ ಎನ್ನುವ ಚರ್ಚೆ ಈಗ ಜೋರಾಗಿದೆ. ಇನ್ನು ಬೆಳಗಾವಿಯಲ್ಲಿ ಸದ್ಯ ಜೋರಾಗ್ತಾ ಇರುವ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ, ಶೆಟ್ಟರ್ ಸ್ಪರ್ಧೆಗೆ ಸ್ಥಳೀಯ ನಾಯಕರ ತೀವ್ರ ವಿರೋಧ, ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಮಾಸ್ಟರ್ ಸ್ಟ್ರೋಕ್, ಬಿಜೆಪಿ ಹೈಕಮಾಂಡ್ಗೆ ನುಂಗಲಾಗದಂತಹ ತುಪ್ಪುವಾಗಿದೆ. ಮತ್ತೊಂದು ಕಡೆ ಕೊಟ್ಟ ಮಾತು ಉಳಿಸಿಕೊಳ್ಳೋದಕ್ಕೆ ಜಗದೀಶ್ ಶೆಟ್ಟರ್ ಏನು ಮಾಡಬೇಕು ಅನ್ನೋದು ಸಹ ಹೈಕಮಾಂಡ್ಗೆ ತಿಳಿಯದಾಗಿದೆ. ಇನ್ನು ಪಂಚಮಸಾಲಿ ಮತಗಳನ್ನ ಸೆಳೆಯೋದಕ್ಕೆ ಯುವಕರಿಗೆ ಅವಕಾಶ ಮತ್ತು ಸ್ಥಳೀಯರಿಗೆ ಆದ್ಯತೆ ಎನ್ನುವ ಪ್ರಬಲ ಸಂದೇಶ ನೀಡೋದಕ್ಕೆ ಕಾಂಗ್ರೆಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಟ್ಟಿದೆ. ಈ ಹಂತದಲ್ಲಿ ಇದಕ್ಕೆ ಕಾಂಗ್ರೆಸ್ ತಂತ್ರಕ್ಕೆ ತದ್ವಿರುದ್ಧವಾಗಿರುವಂತಹ ಶೆಟ್ಟರನ್ನ ಬೆಳಗಾವಿ ಘೋಷಣೆ ಮಾಡಿದ್ರೆ ಬಿಜೆಪಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಕಲ್ಲಿನಿಂದ ಪರಿಹಾರ ನೀಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಿದೆ. ಅದೇ ಶೆಟ್ಟರ್ ಸೊಸೆ ಶ್ರದ್ಧಾ ಆಯ್ಕೆ. ಇನ್ನು ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ನೀಡೋದ್ರಿಂದ ಬೆಳಗಾವಿ ಎಲ್ಲಾ ಸಮಸ್ಯೆಗಳಿಗೆ ರಾಮಬಾಣ ಆಗುತ್ತೆ ಅನ್ನೋದು ಬಿಜೆಪಿಯ ಚಿಂತನೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಬೆಳಗಾವಿ ಟಿಕೆಟ್ ಘೋಷಣೆ ಬಿಜೆಪಿಯಲ್ಲಿ ತೀವ್ರ ಚರ್ಚೆಯನ್ನ ಹುಟ್ಟುಹಾಕಿದ್ದು, ಹೈಕಮಾಂಡ್ ಯಾವ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ನೀಡುತ್ತೆ, ಯಾವ ಅಸ್ತ್ರದ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.